ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ವೀಕ್ಷಕರೇ, ಇತ್ತೀಚೆಗೆ ನಮ್ಮ ಝೀಫಿನಲ್ಲಿ ಒಳ್ಳೊಳ್ಳೆ ವೆಬ್ ಸೀರೀಸ್ಗಳು ಬರ್ತಾ ಇದೆ. ಸೊ ಅದೇ ಸಾಲಿನಲ್ಲಿ ಈಗ ಮತ್ತೊಂದು ವೆಬ್ ಸೀರೀಸ್ ಸೇರ್ಪಡೆ ಆಗ್ತಾ ಇದೆ, ಅದೇ ರಾಕ್ಷಸ. ಸೊ ಈ ವೆಬ್ ಸೀರೀಸ್ನ ಪ್ರೊಡ್ಯೂಸರ್ ಆಗಿರುವಂಥ ತರುಣ್ ಸುಧೀರ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿ ಮಾತಾಡ್ತಾ ಹೋಗೋಣ. ಹಾಗೆಯೇ ಈ ವೆಬ್ ಸೀರೀಸ್ನ ಲೀಡ್ ಆ್ಯಕ್ಟರ್ ನಮ್ಮೆಲ್ಲರ ಫೇವ್ರೆಟ್ ವಿಜಯ ರಾಘವೇಂದ್ರ ಅವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಬನ್ನಿ ಅವ್ರನ್ನ ಕೂಡ ಮಾತಾಡ್ತಾ ಹೋಗೋಣ. ರಾಕ್ಷಸ ಟೈಟಲ್ ಕೇಳಿದ ತಕ್ಷಣ ಎಲ್ಲೋ ಒಂದು ಕಡೆ ಕ್ರೊಕೊಡೈಲ್ಗೆ ರಿಲೇಟ್ ಆಗುತ್ತಾ ಅಥವಾ ಮನುಷ್ಯರ ಮನಸ್ಥಿತಿಗೆ ರಿಲೇಟ್ ಆಗುತ್ತಾ? ನೀವಿಬ್ಬರು ಇದ್ರ ಬಗ್ಗೆ ಹೇಳೋದಾದ್ರೆ. ಅಲ್ಲ, ರಾಕ್ಷಸ ಅಂತಂದ್ರೆ ಬೇಸಿಕಲಿ ಇಟ್ಸ್ ನೆಗೆಟಿವ್ ಅನ್ನೋದು ಬರುತ್ತೆ. ಸೊ ಅದು ಮನುಷ್ಯನಲ್ಲಿ ಇರ್ಬೇಕಾಗಿರ್ಬೋದು, ಪ್ರಾಣಿ ಬೇಕಾಗಿರ್ಬೋದು, ಎನಿಥಿಂಗ್. ಸೊ ಒಂದು ಡೈವರ್ಸಿಟಿ ಇದೆ. ಅದೊಂದು ಹೇಳೋದಂದ್ರೆ ಇಟ್ ಈಸ್ ದಿ ಅಗ್ರೆಷನ್ ಬಿಹೈಂಡ್ ಇಟ್. ರಾಕ್ಷಸ ಅಂತ ಅನ್ನೋದು ನಾವು ಯೂಶಲಿ ಅಗ್ರೆಷನ್ ಅಂದರೆ ಹೂ ಹ್ಯಾಸ್ ಗಾಟ್ ನೋ ಗುಡ್ ಥಾಟ್ಸ್ ಅಥವಾ ಎಮೋಷನ್ಸ್ ವೈಸಲ್ಲಿ ತುಂಬ ಹೈ ನೆಗೆಟಿವ್ ಇರುವಂಥವ್ರಿಗೆ ರಾಕ್ಷಸ ಅಂತ ಹೇಳ್ತೀವಿ. ಸೊ ಅಷ್ಟು ಎಕ್ಸ್ಟ್ರೀಮ್ ಇರುವಂಥದ್ದು ಕ್ರೊಕೊಡೈಲ್ ಆಗಿರ್ಬೋದು, ಮನುಷ್ಯನೊಳಗೂ ಆ ಥರದೊಂದು ಕ್ಯಾರೆಕ್ಟರ್ ಇರ್ಬೋದು, ಅಥವಾ ಏನು ಬೇಕಾಗಿರ್ಬೋದು ಅನ್ನೋದು ನಮ್ಮ ಐಡಿಯಾ. ಅದು ನಿಜ. ಎಕ್ಸಾಕ್ಟ್ಲಿ ತರುಣ್ ಹೇಳಿದಾಗೆ ಅದು ಇನ್ಸ್ಟಿಂಕ್ಟ್. ಅದು ಎಕ್ಸ್ಟ್ರೀಮ್ ಆಫ್ ಇನ್ಸ್ಟಿಂಕ್ಟ್ಸ್. ರಾಕ್ಷಸ ಅಂತಿದ್ದ ಹಾಗೇ ನಮ್ಮ ಮನಸ್ಸಿಗೆ ಬರೋದು, ಅದು ನಾವು ಕೇಳಿರೋ ಕಥೆಗಳಲ್ಲಾಗಲಿ, ನಾವು ನೋಡುವಂಥ ಯಾವುದೇ ಇನ್ಸಿಡೆಂಟಲ್ಲಾಗಲಿ, ರಾಕ್ಷಸತನ ಅಂತ ನಾವೇನು ಹೇಳ್ತೀವಿ, ಅದರ ಒಂದು ಇನ್ಸ್ಟಿಂಕ್ಟ್ನ ಕಥೆಯೊಳಗೆ, ಸನ್ನಿವೇಶಗಳೊಳಗೆ, ಪಾತ್ರಗಳೊಳಗೆ ಇದನ್ನು ನಾವು ನೋಡ್ಬೋದು. ಓಕೆ. ಮತ್ತು ರಿಯಾಲಿಟಿನಲ್ಲಿ ಎಲ್ಲೋ ಒಂದು ಕಡೆ ಸಾಮಾಜಿಕ ಸಮಸ್ಯೆಗಳನ್ನ ಎಲ್ಲಾದರೂ ಒಂದು ರಿಲೇಟ್ ಮಾಡುತ್ತಾ ಏನೋ? ಸೊ ಒಂದು ಭಾಗದ ಒಂದು ಸಮಸ್ಯೆನ ಅದೇ ತೋರಿಸೋ ಪ್ರಯತ್ನ ಯಾಕೆ ಅಂತ? ಅಲ್ಲ, ನಿಮಗೆ ಯಾವುದೋ ಒಂದು ಕಥೆ ಆಯ್ಕೆ ಮಾಡಿಕೊಂಡಾಗ ಇವತ್ತಿಗೆ ಅದ್ರ ಬ್ಯಾಕ್ಡ್ರಾಪ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ನೇಟಿವಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆವಾಗ ಏನಾಗುತ್ತೆ, ನೇಟಿವಿಟಿ ಕರೆಕ್ಟ್ ಆಗಿದ್ದಾಗ ಮಾತ್ರ ರಿಲೇಟಬಿಲಿಟಿ ಆಗುತ್ತೆ ನಿಮಗೆ. ಸರಿನಾ? ನಾನಿವಾಗ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ನಡೀತಾ ಇದೆ, ಅಲ್ಲಿ ನಿಮಗೆ ಸ್ನೋ ಇದೆ, ಅಲ್ಲಿ ನಿಮಗೆ ಏನೋ ಮಂಜು ಬರುತ್ತೆ ಅಂತೆಲ್ಲ ತೋರಿಸಿದ್ರೆ ನಿಮ್ಗೆ ನಂಬಕ್ಕಾಗಲ್ಲ. ನಾನು ಅದನ್ನು ಮಾಡಬೇಕಂದ್ರೆ ಊಟಿ ಬ್ಯಾಕ್ ಡ್ರಾಪಿಗೆ ಹೋಗ್ಬೇಕು, ಇಲ್ಲ ಕುಲು ಮನಾಲಿಗೆ ಹೋಗ್ಬೇಕಲ್ಲ. ಸೊ ಪ್ರತಿಯೊಂದಕ್ಕೂ ಹಾಗೇನೇ ಇರುತ್ತೆ. ಅಥವಾ ಊಟಿನಲ್ಲಿ ನಿಂತ್ಕೊಂಡು ನಾನು ಅದು ಬಿಸಿಲು ಮರುಭೂಮಿ ಥರದ್ದು ಅಂತಂದರೆ ನಂಬಲ್ಲ. ಸೊ ಫಾರ್ ಎವ್ರಿ ಸ್ಟೋರಿ ದ ಬ್ಯಾಕ್ ಡ್ರಾಪ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲಿ ನಡೆಯುತ್ತೆ, ಅದ್ರದ್ದು ಏನು ಇದು ಅಂತ. ಇಲ್ಲಿ ನಮ್ಮಲ್ಲಿ ನಾವು ಯಾಕೆ ಸೌದತ್ತಿ ಬ್ಯಾಕ್ ಡ್ರಾಪ್ ತೊಗೊಂಡ್ವಿ ಅಂದರೆ, ಅಲ್ಲಿ ನಿಮಗೆ ಮಲಪ್ರಭಾ, ಘಟಪ್ರಭಾ ಅಂತೆಲ್ಲ ಏನು ನದಿಗಳಿದೆ, ಅಲ್ಲಿ ಕ್ರೊಕೊಡೈಲ್ ಅಟ್ಯಾಕ್ಸ್ ಅನ್ನೋದು ತುಂಬ ಕಾಮನ್ ಆಗಿದೆ. ನೀವು ಇವತ್ತು ಗೂಗಲ್ ಮಾಡಿದ್ರು ಅಥವಾ ಪೇಪರ್ ತಗೊಂಡು ನೋಡೋದು ಅಲ್ಲಿ ತುಂಬ ಕಾಮನ್ ಆಗಿದೆ, ವೆರಿ ಫ್ರೀಕ್ವೆಂಟ್ಲಿ ನಡೀತಾ ಇದೆ ಅಲ್ಲಿ. ಸೊ ಹಾಗಾಗಿ ನಮ್ಮ ಕತೆ ಅಲ್ಲಿ ಸೆಟ್ ಆಗಿರೋದ್ರಿಂದ, ಅದು ತುಂಬ ಮೇನ್ ಲೇಯರ್ ಆಗಿರೋದ್ರಿಂದ ನಾವು ಅದನ್ನು ಅಲ್ಲಿ ಪ್ಲೇಸ್ ಮಾಡಬೇಕಾದಂಥ ಪರಿಸ್ಥಿತಿ ಅಷ್ಟೇ. ನೀವು ಹೇಳ್ದಂಗೆ ಕ್ರೊಕೊಡೈಲ್ಗಳು ಹೆಚ್ಚಿದೆ ಅಂತ, ಮತ್ತು ಹಾಗೆಯೇ ಈ ಸಾವುಗಳು ಅಲ್ಲೆಲ್ಲ ನಾವು ಒಂದಷ್ಟು ವಿಷನ್ಸ್ಗಳೇ ತೋರಿಸಿದ್ದೀರಾ. ಇದು ಫಾರ್ ಎಕ್ಸಾಂಪಲ್ ಇದರ ಹಿಂದೆ ಬೇರೆ ಏನಾದರೂ ರಹಸ್ಯ ಅಡಗಿದೆಯಾ ಹೇಗೆ, ಅಥವಾ ಜಸ್ಟ್ ಆಕ್ಸಿಡೆಂಟ್ ಅಲ್ಲ ಅಂತ? ಇಲ್ಲ, ಆಕ್ಸಿಡೆಂಟ್ ಖಂಡಿತ ಇಲ್ಲ. ಇಟ್ ಇಸ್ ಸ್ಕ್ರಿಪ್ಟ್ ವೈಸಲ್ಲಿ ಅದಕ್ಕೆ ತುಂಬ ಏನು ಇಂಪಾರ್ಟೆನ್ಸ್ ಕೊಡಬೇಕು ಅದನ್ನು ಕೊಟ್ಟಿದ್ವಿ. ಅಗೇನ್ ಬಿಕಾಸ್ ಇಟ್ಸ್ ಕ್ರೈಮ್ ಥ್ರಿಲ್ಲರ್ ಆಗಿರೋದ್ರಿಂದ ನಿಮ್ಗೆ ನಾವು ಏನು ಅದ್ರದ್ದು ಜಾಸ್ತಿ ಬಿಟ್ಕೊಡೋಕ್ಕಾಗಲ್ಲ. ನಾವು ಏನು ಟ್ರೈಲರ್ನ ತೋರಿಸಿದ್ದೀವಿ ಅಲ್ಲಿಂದ ನೀವೇನು ಗೆಸ್ಟ್ ಮಾಡ್ಬೋದು ಅಷ್ಟೇ ಹೇಳೋಕ್ಕಾಗುತ್ತೆ ಹೊರತು ಅದು ಬಿಟ್ಟು ಇನ್ನೇನು ಬಿಟ್ಕೊಟ್ರು. ಯಾಕಂದರೆ ಸಿನಿಮಾ ಆದರೂ ಅಟ್ಲೀಸ್ಟ್ ನಿಮ್ಗೆ ಓಕೆ, ಒಂದು ಇಂಟರ್ವಲ್ ಪಾಯಿಂಟು, ಇದೊಂದು ಪ್ರೀ ಕ್ಲೈಮ್ಯಾಕ್ಸ್ ಅಂತ ಇರುತ್ತೆ. ವೆಬ್ ಸೀರೀಸಲ್ಲಿ ಪ್ರತಿಯೊಂದು ಎಪಿಸೋಡಲ್ಲೂ ಟ್ವಿಸ್ಟ್ ಅಂಡ್ ಟರ್ನ್ಸ್ ಬೇಕು. ಎಪಿಸೋಡ್ ಎಂಡಿಂಗ್ ಒಂದು ಕ್ಲಿಫ್ ಹ್ಯಾಂಗರ್ ಥರ ಒಂದು ಬೇಕು, ನೆಕ್ಸ್ಟ್ ಎಪಿಸೋಡ್ಗೆ ಹೆಂಗೆ ಕೂರಿಸ್ಬೇಕು. ಸೊ ಇದು ಇನ್ನೂ ಚಾಲೆಂಜಿಂಗ್. ನಮಗೆ 7 ಎಪಿಸೋಡ್ ಇದೆ ಅಂತಂದರೆ ಅಷ್ಟು ನಮಗೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಬೇಕಾಗುತ್ತೆ. ಸೊ ಯಾವ್ದು ಬಿಟ್ಕೊಟ್ರು ನಮಗೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಟ್ರೈಲರ್ನಲ್ಲಿ ನಿಮ್ಗೆ ಏನು ಗೆಸ್ ಮಾಡಿದ್ದೀರಾ ಅಷ್ಟು ಮಾತ್ರ ನೀವು ಸರ್. ಇವಾಗ ಇತ್ತೀಚೆಗೆ ಇದೇ ಕಥೆನ ಒಂದು ಸಿನಿಮಾ ಮಾಡಿದ್ರೆ ಪ್ರಾಬಬ್ಲಿ 2-3 ಅವರ್ನಲ್ಲಿ ನಾವು ಕನ್ವೆ ಮಾಡ್ಬೋದು. ಬಟ್ ಇವಾಗ ಸೀರೀಸ್ ಅಂತ ಬಂದಾಗ 6-7 ಎಪಿಸೋಡ್ಸು ಅಥವಾ ಇನ್ನೂ ಹೆಚ್ಚು ಎಪಿಸೋಡ್ಸ್ ಕೂಡ ಆಗುತ್ತೆ. ಸೊ ನಿಮ್ಮ ಇಬ್ಬರ ಪ್ರಕಾರ ಯಾವ್ದರ ತೀವ್ರತೆ ಹೆಚ್ಚು ಅಂತ? ಆಮೇಲೆ ನನಗೆ ಇವಾಗ ನಾವು ವರ್ಕ್ ಮಾಡಿರೋ ಪ್ರಕಾರ ನನಗೆ ಹೆಚ್ಚು ವ್ಯತ್ಯಾಸ ಅಂತ ಅನ್ನಿಸಲಿಲ್ಲ. ಇನ್ ದ ಮೇಕಿಂಗ್ ಹೇಳ್ತಿರೋದು, ಅದರ ಕ್ಯಾನ್ವಾಸ್, ಸಿನಿಮಾ ಶೂಟಿಂಗ್ ಮಾಡೋದಾಗಲಿ, ವೆಬ್ ಸೀರೀಸ್ ಶೂಟ್ ಮಾಡೋದಾಗಲಿ, ಶೂಟ್ ಮಾಡೋ ಪ್ರಾಸೆಸ್ಸು ಒಂದೇ ಥರ ಇದೆ. ಆದರೆ ಅದು ಬಂದು ಎಲ್ಲಿ ನಿಂತ್ಕೊಳ್ಳುತ್ತೆ ಅನ್ನೋದರ ವ್ಯತ್ಯಾಸ ಅಷ್ಟೇ. ಸಿನಿಮಾ ಅಂತ ಮಾಡಿದಾಗ ದೊಡ್ಡ ಪರದೆ ಮೇಲೆ ಬರುತ್ತೆ, ಆ್ಯಂಡ್ ಇವೆಂಚುಲಿ ಇಟ್ ಇಸ್ ಕಮಿಂಗ್ ಟು TV ಸ್ವಲ್ಪ ದಿನಗಳ ನಂತರ. ಇವಾಗ ವೆಬ್ ಸೀರೀಸು ಬಹಳ ಕರೆಕ್ಟಾಗಿ ಹೇಳಿದ್ರು ತರುಣರೇ. ಒಂದು ಇಂಟರ್ವೆಲ್ ಆಯಿತು, 2 ಆ್ಯಕ್ಟ್ಸ್ ಬರುತ್ತೆ ಸಿನಿಮಾ ಮಾಡಿದಾಗ. ಇಟ್ ಈಸ್ ಅ 2 ಆ್ಯಕ್ಟ್ ಕಾನ್ಸೆಪ್ಟ್. ನಾವು ವೆಬ್ ಸೀರೀಸ್ ಮಾಡಿದಾಗ ಪ್ರತಿ ಎಪಿಸೋಡು ನಮಗೆ ಒಂದು ಇಂಟರ್ವೆಲ್ ಥರ ಇರಬೇಕು, ಅಥವಾ ಒಂದು ಕ್ಲೈಮ್ಯಾಕ್ಸ್ ಥರ ಇರಬೇಕು. ಇನ್ನೊಂದು ಏನಾಗುತ್ತಪ್ಪ ಅನ್ನೋ ಒಂದು ಕಾತರ ಇರಲೇಬೇಕಾಗುತ್ತೆ. ಬಟ್ ದ ಪ್ರಾಸೆಸ್ ವಾಸ್ ದ ಸೇಮ್. ಅವರು ಕತೆ ಬರೆಯೋ ರೀತಿ ಆಗಲಿ, ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಪ್ರೊವೈಡ್ ಮಾಡಿದಂಥ ವಿಚಾರ ಆಗಲಿ, ಇವೆಲ್ಲವೂ ತೀವ್ರತೆ ಹಾಗೇ ಇರಬೇಕು. ಯಾಕಂದರೆ ಜನ ಇವಾಗ ಕಡಿಮೆ ತೀವ್ರತೆನೂ ಒಪ್ಪೋದೇ ಇಲ್ಲ. ದೇ ಆರ್ ಓನ್ಲಿ ಇನ್ ಟು ಎಕ್ಸ್ಟ್ರೀಮ್ಸ್. ಅದು ಇರ್ರೆಸ್ಪೆಕ್ಟಿವ್ ಆಫ್ ದ ಎಮೋಷನ್, ಅದು ಹ್ಯೂಮರ್ ಆಗಲಿ, ರೊಮ್ಯಾನ್ಸ್ ಆಗಲಿ, ಹಾರರ್ ಆಗಲಿ,
ಅಥವಾ ಈ ಕ್ರೈಮ್ ಥ್ರಿಲ್ಲರ್ ಆಗಲಿ, ಆಮೇಲೆ ಏನಕ್ಕೆ ಕ್ರೈಮ್ ಥ್ರಿಲ್ಲರ್ ಅಂದರೆ ಇವಾಗ ಕ್ರೈಮ್ ಥ್ರಿಲ್ಲರ್ ಹ್ಯಾಸ್ ಬಿಕಮ್ ದ ಮೋಸ್ಟ್ ಈಸಿಯೆಸ್ಟ್ ಆ್ಯಂಡ್ ದ ಮೋಸ್ಟ್ ಕನ್ಸ್ಯೂಮ್ಡ್ ಎಮೋಷನ್. ಬಟ್ ಮೋಸ್ಟ್ ಚಾಲೆಂಜಿಂಗ್ ಆಲ್ಸೋ. ಯಾ, ಇಟ್ ಬಿಕಮ್ಸ್ ಮೋರ್ ಎಲ್ಲರೂ ಟ್ರೈ ಮಾಡ್ತಿರ್ತಾರಲ್ಲ. ನಾನು ಅದನ್ನು ಹೇಳಬೇಕು ಅಂತ ಅಂದ್ಕೊಂಡೆ. ಈಗ ಒಂದೊಂದು ನಮ್ಗೆ ಏನಕ್ಕೆ ರಾಕ್ಷಸ ನನಗೆ ಸ್ಪೆಷಲ್ ಆ್ಯಸ್ ಅನ್ ಆ್ಯಕ್ಟರ್ ಅಂತ ಹೇಳಿದ್ರೆ, ಎಲ್ಲ ಕ್ರೈಮ್ ಥ್ರಿಲ್ಲರ್ ಜನ ಅದರ ಕಥೆ ಹೇಳ್ಕೊಂಡು ನೋಡ್ತಾ ಇದ್ದಾರೆ. ನೆಕ್ಸ್ಟ್ ಇದಾಗುತ್ತೆ ನೋಡಿ, ಇದಿಷ್ಟ ಆಗುತ್ತೆ ಅಂದರೆ ಹೀ ಈಸ್ ಪ್ರೌಡ್ ಅಬೌಟ್ ಹಿಮ್ಸೆಲ್ಫ್. ಆದರೆ ರಾಕ್ಷಸ ನೋಡ್ಬೇಕಾದ್ರೆ ಒಂದು ಹೆಜ್ಜೆ ಅವ್ರಿಗಿಂತ ಮುಂದೆ ಇರ್ತೀವಿ ಅಷ್ಟೇ. ಅವ್ರಿಗಿಂತ ತುಂಬ 10 ಹೆಜ್ಜೆ ಮುಂದೆ ಇದ್ಬಿಟ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಒಂದು ಹೆಜ್ಜೆ ಅವರಿಂದ ಮುಂದೆ ಇರಬೇಕು. ಆ ಥರ ಅದೇ ಥರ ಇದನ್ನು ಹೇಳ್ಕೊಂಡು ಹೋಗಿದ್ದಾರೆ. ಎಲ್ಲೋ ನಾವು ನೋಡಿದ್ರೆ ಆ್ಯಕ್ಚುಲಿ ಅಂದರೆ ಸ್ಟಾರ್ ಪವರ್ಗಿಂತ ಸ್ಟೋರಿ ಪವರ್ ಮೇಲೆ ಹೆಚ್ಚಾಗಿ ಫೋಕಸ್ ಮಾಡಿದ್ದೀರಾ ಅಂತ ನಮ್ಗೆ ಅನ್ಸುತ್ತೆ. ಇಲ್ಲ, ಅದು ಯಾವಾಗಲೂ ಅದೇ ಹಿಟ್ ಫಾರ್ಮುಲಾ. ಸಿನಿಮಾ ಅಷ್ಟೇ, ನಿಮಗೆ ಸ್ಟೋರಿ ಚೆನ್ನಾಗಿದೆ ಅಂತಂದರೆ ಅಲ್ಲಿ ನಿಮಗೆ ಆ ಪಾತ್ರ ವರ್ಗಕ್ಕೆ ಯಾರ್ಯಾರು ಬಂದು ಕುತ್ಕೋತಾರೆ ಅನ್ನೋದ್ರ ಮೇಲೆ ವರ್ಕ್ ಆಗುತ್ತೆ. ಸೊ ಓನ್ಲಿ ಸ್ಟಾರ್ ಪವರ್ ಮೇಲೆ ಒಂದು ಸಿನಿಮಾನಾಗಲಿ ಒಂದು ಕಾಂಟೆಂಟ್ನಲ್ಲಿ ಗೆಲ್ಸಕ್ಕೆ ತುಂಬಾ ಕಷ್ಟ. ಕಾಂಟೆಂಟ್ ಚೆನ್ನಾಗಿದೆ ಅಂತಂದರೆ ಖಂಡಿತವಾಗ್ಲೂ ಅದು ಹೊಸಬ್ರನ್ನು ಸ್ಟಾರ್ ಮಾಡಿದೆ, ಸ್ಟಾರ್ಸ್ ಬಂದಲ್ಲೂ ತುಂಬ ಚೆನ್ನಾಗಿದೆ. ಸೊ ಇಟ್ಸ್ ಆಲ್ವೇಸ್ ಅ ಪ್ರೋನ್ ಫಾರ್ಮುಲಾ ಏನು ಅಂತಂದರೆ ಕಾಂಟೆಂಟ್ ಸ್ಟ್ರಾಂಗ್ ಆಗಿರಬೇಕು ಅಂತ. ವೆಬ್ ಸೀರೀಸ್ ಅಂತ ಬಂದಾಗ ಹೆಂಗೆ ರಾಘು ಹೇಳಿದ್ರಲ್ಲ, ಸಿನಿಮಾಗೂ ರೈಟಿಂಗ್ ವೈಸಲ್ಲಿ ನನಗೆ ಆ್ಯಕ್ಚುಲಿ ರಾಣ ವೆಬ್ ಸೀರೀಸ್ ರೈಟಿಂಗ್ ಕಷ್ಟ ಅಂತ ಅನಿಸ್ತಾರೆ ನನಗೆ ಈ ಸತಿ ಸಿನಿಮಾ ರೈಟಿಂಗಿಂತ. ಸಿನಿಮಾ ರೈಟಿಂಗ್ ಏನು ಅಂತಂದರೆ ಒಂದ್ಸತಿ ಆಡಿಯನ್ಸ್ ಒಳಗಡೆ ಬಂದ ಅಂತಂದರೆ 2.25 ಗಂಟೆ ನಾನು ಅವನ್ನ ಅರೆಸ್ಟ್ ಮಾಡ್ತೀನಿ. ಅರೆಸ್ಟಿಂಗ್ 2.25 ಗಂಟೆ ನೀನು ಇರಲೇಬೇಕು ಗುರು, ನಾನು ತೋರಿಸ್ತೀನಿ, ನೀನು ನೋಡ್ತೀನಿ, ಒಳಗೆ ಬರೋ ತನಕ ನಂಗೆ ಚಾಲೆಂಜ್. ಬಂದ ಮೇಲೆ ನಾನು ನಿಮಗೆ ಅರೆಸ್ಟ್ ಮಾಡಿ ತೋರಿಸ್ತೀನಿ. ವೆರಿ ಟ್ರೂ, ವೆರಿ ಟ್ರೂ. ಇದು ಹಂಗಿಲ್ಲ. ಅವ್ನು ಎನಿ ಸೆಕೆಂಡ್ ಪಾಸ್ ಮಾಡ್ತಾನೆ, ಎನಿ ಸೆಕೆಂಡ್ ಫೋನ್ ರಿಸೀವ್ ಮಾಡ್ತಾನೆ, ಆಚೆ ಹೋಗ್ತಾನೆ, ಊಟ ಮಾಡ್ಬೋದು ಮನೆಗೆ. ಅವನ ಕಂಟ್ರೋಲಲ್ಲಿ ನಾನಿದ್ದೀನಿ. ಸಿನಿಮಾದಲ್ಲಿ ನಮ್ಮ ಕಂಟ್ರೋಲ್ ಬಂದ್ಬಿಟ್ರು. ವೆಬ್ ಸೀರೀಸ್ ಅಂತ ಬಂದಾಗ ಅವ್ರ ಕಂಟ್ರೋಲಲ್ಲಿ ನಾವಿದ್ದೀವಿ. ನಾವೇ ನೋಡೋದು ನೆನಪಾಗುತ್ತಲ್ಲ. ನೀನು ಹಿಂಗೆ ಅವ್ನು ಹೆಂಗಾರ ಮಾಡಿ ಡೈವರ್ಟ್ ಆಗಬಾರ್ದು, ಇದನ್ನ ಪಾಸ್ ಮಾಡಬಾರ್ದು, ಬಿಂಜ್ ವಾಚ್ ಮಾಡಿಸ್ಬೇಕು ಅನ್ನೋ ಎಫರ್ಟ್ಗೆ ಇನ್ನೂ ಜಾಸ್ತಿ ಎಫರ್ಟ್ ಹಾಕಿ. ಒಂದ್ಸಲ ಕೂತ್ರೆ ನಮ್ಮ ರಾಕ್ಷಸ ವೆಬ್ ಸೀರೀಸ್ ನೋಡಿದಾಗ ಆತ ನಿಲ್ಸೋದೇ 7ನೇ ಎಪಿಸೋಡ್ ಕೊನೆಗೆ. ಆ ಥರ ಬರೆದಿದ್ದಾರೆ. ಯಾಕೆ ನಮಗೆ ಆ್ಯಕ್ಟ್ ಮಾಡಬೇಕಾದ್ರೆ ಆ ಥರ ಅನ್ನಿಸ್ತಾ ಇತ್ತು. ಅಂದರೆ ವೆನ್ ವಿ ಆರ್ ಲಿವಿಂಗ್ ದ ಸೀನ್ ಎಕ್ಸಾಕ್ಟ್ಲಿ, ದಟ್ ಈಸ್ ಆವಾಗ ನಮ್ಗೆ ಅದರ, ನೀವು ಹೇಳ್ದಂಗೆ ಅದರ ತೀವ್ರತೆ ಗೊತ್ತಾಗುತ್ತೆ. ಅಂದರೆ ಇವು ಸಿನಿಮಾದಲ್ಲಿ ಇದೇ ಥರ ಕೂತ್ಕೋತೀವಲ್ವಾ ಅಂತ. ಇವಾಗ ಮೋರ್ ದೆನ್ ಸ್ಟಾರ್ ಪವರ್ ಡ್ರಿವನ್, ಸ್ಟೋರಿ ಪವರ್ ಡ್ರಿವನ್ ಏನಕ್ಕೆ ಆಗಬೇಕು ಅಂತ ಹೇಳಿದ್ರೆ, ಆ್ಯಸ್ ಎನ್ ಆ್ಯಕ್ಟರ್ ನಾನು ಹೇಳೋದು, ನಾನು ಆ್ಯಕ್ಟರ್ ಆಗಿದ್ದೇ ಒಂದು ಸ್ಟೋರಿಯಿಂದ, ಸ್ಟಾರ್ಗಳು ಹುಟ್ಕೊಂಡಿದ್ದೇ ಸ್ಟೋರಿ ಪವರಿಂದ. ಓಕೆ, ಅದ ನಂತರ ಒಬ್ಬ ಸ್ಟಾರ್ ಇದ್ದಾಗ ಇವ್ರ ಕೈಲಿ ಈ ಕಥೆನೂ ಹೇಳಿಸ್ಬೋದು, ಆದರೆ ಕಥೆ ಬೇಕಲ್ಲ. ಆ ಥರ ನಿದರ್ಶನಗಳು, ಆ ಥರ ಎಕ್ಸ್ಪೀರಿಯನ್ಸ್ ತರುಣ್ ಬಹಳ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಸೊ ಸ್ಟೋರಿ ಈಸ್ ವಾಟ್ ತರುಣ್ ಬಿಲೀವ್ಸ್ ಅ ಲಾಟ್ ಆ್ಯಂಡ್ ವಿ ಆಸ್ ಆ್ಯಕ್ಟರ್ಸ್ ಬಿಲೀವ್ ತರುಣ್ ಅ ಲಾಟ್. ಸರ್ ಆಬ್ವಿಯಸ್ಲಿ ತರುಣ್ ಸರ್ ಎಲ್ಲೇ ಇದ್ರು ಕೂಡ ಅಂದರೆ ಜನ ಎಲ್ಲ ಏನು ಹೇಳ್ತಿದ್ದಾರೆ ಅಲ್ಲಿ ಖಂಡಿತವಾಗ್ಲೂ ಸಕ್ಸಸ್ ಇದ್ದೇ ಇರುತ್ತೆ. ಬಿಕಾಸ್ ಯಾವುದಾದ್ರೂ ಒಂದು ಬಾಬ್ ಎಲಿಮೆಂಟ್ ಇದ್ದೇ ಇರುತ್ತೆ, ಒಂದು ಮ್ಯಾಜಿಕ್ ನಡೆಯುತ್ತೆ ನೀವು ಇರುವಂಥ ಪ್ರಾಜೆಕ್ಟ್ಸ್ಗಳಲ್ಲಿ ಅಂತ ಯೂಶಲಿ. ಬಿಕಾಸ್ ನಿಮ್ಮ ಒಂದು ಫಿಲ್ಮೋಗ್ರಫಿ ನೋಡೋದಾದ್ರೆ ಸಕ್ಸಸ್ ರೇಟೇ ಹೆಚ್ಚಾಗಿದೆ. ಸೊ ಇವಾಗ ಸಿನಿಮಾಗಳಿಗೆ ಪ್ರೊಡ್ಯೂಸ್ ಮಾಡ್ತೀರಾ, ಸೊ ಡೈರೆಕ್ಷನ್ ಮಾಡ್ತೀರಾ, ಇವಾಗ ಸೀರೀಸ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು, ಯಾವಾಗಿಂದ ಅನ್ನಿಸ್ತು? ನಮ್ಗೆ ಏನಂದರೆ ಈಗ ಸಿನಿಮಾ ಪ್ರೊಡಕ್ಷನ್ ಮಾಡೋದಾಗಲೂ ಅಷ್ಟೇ, ಈ ಥರದೊಂದು ಜಾನರ್ ನಮ್ಮಲ್ಲಿ ಬಂದಿಲ್ಲ, ಈ ಥರದೊಂದು ಕತೆ ನಮ್ಮಲ್ಲಿ ಬಂದಿಲ್ಲ ಅಂತಂದಾಗ ನಾವೇ ಪ್ರಯತ್ನ ಪಡೋಣ ಅದನ್ನ ಅಂತ ಮಾಡಿದ್ದೇನೆ. ಗುರು ಶಿಷ್ಯರು ಆಗಿರ್ಬೋದು, ಏಳುಮಲೆ ಆಗಿರ್ಬೋದು, ಇವೆಲ್ಲನೂ. ವೆಬ್ ಸೀರೀಸ್ ಕೂಡ ನಾವು ಆಫ್ಟರ್ ಕೋವಿಡ್ ತುಂಬ ದೊಡ್ಡ ಅದೊಂದು ಜನಕ್ಕೆ ತುಂಬ ಹತ್ರ ಆಯಿತು ವೆಬ್ ಸೀರೀಸ್ ಅಂತಂದು. ಕೋವಿಡ್ ಆದಮೇಲೆ ಜನ ಇಟ್ಸ್ ಅ ಹ್ಯೂಜ್ ಆಡಿಯನ್ಸ್, ಸರಿನಾ? ಆ್ಯಂಡ್ ಅದು ಎಲ್ಲ ಲ್ಯಾಂಗ್ವೇಜಲ್ಲೂ ತುಂಬ ಚೆನ್ನಾಗ್ತಿದೆ. ಅದು ಹಿಂದಿಯಿಂದ ಶುರುವಾದರೂ ಕೂಡ ಹಿಂದಿ ಆಗಿರ್ಬೋದು, ತಮಿಳ್ ವೆಬ್ ಸೀರೀಸ್ ಆಗಿರ್ಬೋದು, ತೆಲುಗು ವೆಬ್ ಸೀರೀಸ್, ಮಲಯಾಳಂ ಕೂಡ ಅಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಯಾಕೆ ಕನ್ನಡದಲ್ಲಿ ಬರಲ್ಲ ಅಂತ ಎಲ್ಲ ಒಂದು ಡಿಬೇಟ್. ಸೊ ಎಲ್ಲರೂ ಮಾತಾಡ್ತಿದ್ವಿ ಅಷ್ಟೇ ಅದ್ರ ಬಗ್ಗೆ. ಅದಕ್ಕೇನು ಸೊಲ್ಯೂಷನ್ ಅಂತ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಲಕ್ಕಿಲಿ ಅದಕ್ಕೆ ಐ ಥಿಂಕ್ ಐ ಶುಡ್ ಥ್ಯಾಂಕ್ ದಿ ಹೋಲ್ ಟೀಮ್ ಆಫ್ ZEE5, ಸರಿನಾ? ಅವರು ಇನಿಷಿಯೇಟಿವ್ ತೊಗೊತಾರೆ. ಇಲ್ಲ ಸರ್, ನಮ್ಮಲ್ಲೂ ಇದೊಂದು ಜಾನರ್ನ ಎಕ್ಸ್ಪ್ಲೋರ್ ಮಾಡಬೇಕು, ಒಳ್ಳೊಳ್ಳೆ ಟೀಮ್ಗಳಿಗೆ ನಾವು ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರೆ ಆಗುತ್ತೆ ಅನ್ನೋದು. ಯಾಕಂದ್ರೆ ಅಟ್ ದಿ ಎಂಡ್ ಆಫ್ ದ ಡೇ ಇಟ್ಸ್ ಅ ಬಿಸ್ನೆಸ್. ಸಿನಿಮಾ ಆದರೆ ಅಟ್ಲೀಸ್ಟ್ ಮಾಡಿ ನಾನು ಥಿಯೇಟರ್ ರಿಲೀಸ್ ಮಾಡ್ತೀನಿ, ಜನ ಬರ್ತಾರೆ, ದುಡ್ಡು ಬರುತ್ತೆ ಅಂತ. ಇದು ನಾನು ಟಿವಿಗೆ ಹಾಕೋದ್ರಿಂದ ರೆವಿನ್ಯೂ ಹೆಂಗೆ ಏನು ಅಂತ ಬರುತ್ತೆ ನಮಗೆ. ಸೊ ಆ ಪ್ಲಾಟ್ಫಾರ್ಮ್ಗೆ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು. ಸೊ ಹಾಗಾಗಿ ZEE ಹೆಡ್ ರಾಘವೇಂದ್ರ ಹುಣಸೂರು ಅವರು ಆ್ಯಂಡ್ ದೀಪಕ್ ಅಂತ ಇಲ್ಲಿ ಕನ್ನಡ ಹೆಡ್ ಆ್ಯಂಡ್ ಪ್ರದೀಪ್ ಅವರು ಇದು ವೆಬ್ ಸೀರೀಸ್ನ ನೋಡ್ಕೊಂತೀವಿ. ಸೊ ಅವ್ರುಗಳು ನನ್ನ ಒಂದು ಜೊತೆ ಒಂದು ಡಿಸ್ಕಷನ್ ಆಯಿತು. ನೋಡಿ, ಅನ್ಕೋತಾ ಇದ್ದೀವಿ ಎಕ್ಸ್ಪೆರಿಮೆಂಟಲ್ಲೇ, ಅಗೇನ್ ಎಕ್ಸ್ಪೆರಿಮೆಂಟಲ್ಲೇ ನೀವುಗಳೆಲ್ಲ ಸೇರಿಕೊಂಡ್ರೆ ಇದು ಚೆನ್ನಾಗಾಗುತ್ತೆ. ಸೊ ನಮ್ಮ ಸಪೋರ್ಟಿವ್ ಆಗಿ ಒಂದು ಚೂರು ಬನ್ನಿ ಅಂತಂದಾಗ ದಟ್ ಈಸ್ ವೇರ್ ಐ ಲೈಕ್ ಇಟ್. ಹೌದು, ಆಯ್ತು ಮಾಡೋಣ ಬನ್ನಿ ಅಂತ ಅಂದ್ಬಿಟ್ಟು ಅವರು ಒಂದು ಐಡಿಯಾ ತೊಗೊಂಬಂದಾಗ ಅಲ್ಲಿಂದ ಕೊಲಾಬ್ರೇಷನ್ ಸ್ಟಾರ್ಟ್ ಮಾಡಿದೆ. ಆಯಿತು, ಒಂದು ಧೈರ್ಯ, ಒಂದು ನುಗ್ಗಣ ಬನ್ನಿ, ನಮ್ಮಲ್ಲೂ ಒಳ್ಳೆ ಕಾಂಟೆಂಟ್ ಇದೆ, ನಮ್ಮ ಜನನೂ ಇಷ್ಟಪಡ್ತಾರೆ ಕನ್ನಡ ವೆಬ್ ಸೀರೀಸ್ ಬಂದಾಗ ಅಂತ ಶುರು ಮಾಡಿದ್ದು.
ಆ್ಯಂಡ್ ಅವರು ಅದು ಫಸ್ಟ್ ಅಯ್ಯನ ಮನೆಯಿಂದ ಒಂದೊಂದೇ ಹೆಜ್ಜೆ ಇಡ್ತಾ ಬಂದು ನಮ್ಮ ರಾಕ್ಷಸ ತನಕ ಬಂದಿದ್ದೀವಿ. ಎಷ್ಟು ದಿನ ಆಯ್ತು ಸರ್ ಶೂಟಿಂಗ್ ಎಲ್ಲ? ನಾವೊಂದು 30+ ಡೇಸ್, ನಂಬರ್ ಆಫ್ ಡೇಸ್ ಒಂದು 30+ ಮಾಡಿರ್ಬೋದೇನೋ, ಬಟ್ ಏನು ಡೇ ನೈಟ್ ಮಾಡಿದ್ದಾರೆ ಇಲ್ಲಿ ಶೂಟಿಂಗ್. ಡೇ ನೈಟ್ 24 hours ಎಲ್ಲ ಶೂಟಿಂಗ್ ಆಗಿದೆ ನಮಗೆ. ಅಂದರೆ ದೇರ್ ಈಸ್ ಚಾಲೆಂಜಸ್ ಫಾರ್ ಅಸ್ ಆಲ್ಸೋ, ಯಾಕಂದ್ರೆ ಡೇ ಶೂಟಿಂಗ್ ಇದೆ, ನೈಟ್ ಶೂಟಿಂಗ್ ಇದೆ, ಒಂದು ಹ್ಯೂಜ್ ಸ್ಟಾರ್ ಕ್ಯಾಸ್ಟು ಅದೆಲ್ಲ ಇದಕ್ಕೋಸ್ಕರ. ಆಮೇಲೆ ನಾವು ಔಟ್ಡೋರ್ ಸೌದತ್ತಿನಲ್ಲೇ ಶೂಟ್ ಮಾಡಿದ್ವಿ. ಸೊ ತುಂಬ ಚಾಲೆಂಜಸ್ ಇರೋದಕ್ಕೋಸ್ಕರ ಪಾಪ ಆಲ್ ಆ್ಯಕ್ಟರ್ಸ್ ದೇ ವರ್ ವೆರಿ ಸಪೋರ್ಟಿವ್. 24 ರಾಘು ಅಟ್ಲೀಸ್ಟ್ ಹೀಸ್ ಎನರ್ಜಿ ಅವ್ರು ಮಾಡ್ತಾರೆ. ವೆರಿ ದೇವರ ಸೀನಿಯರ್ ಆ್ಯಕ್ಟರ್ಸ್ ಆಲ್ಸೋ, ಅಭಿಜಿತ್ ಸರ್ ಇದ್ದಾರೆ, ಅವಿನಾಶ್ ಸರ್ ಇದ್ದಾರೆ, ಜಹಂಗೀರ್ ಸರ್ ಎಲ್ಲ ಇದ್ದಾರೆ. ಸೊ ಎಲ್ಲರೂ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಐ ಥಿಂಕ್ ದೇ ಡಿಡ್ ಅ ವಂಡರ್ಫುಲ್ ಜಾಬ್. ನೀವು ಹೇಳ್ತೀವಿ ರಾಘವ್ ಸರ್ ಎನರ್ಜಿ, ಬಿಕಾಸ್ ನಾವೆಲ್ಲರೂ ಕೂಡ ಎನರ್ಜಿಗೆ ಶಿವಣ್ಣ ಅಂತ ಹೇಳ್ತೀವಿ. ಸೊ ಪ್ರಾಬಬ್ಲಿ ಇವಾಗ ನೀವು ಕೂಡ ಲಿಸ್ಟಿಗೆ ಡೆಫಿನೆಟ್ಲಿ ಸ್ವಲ್ಪ ದಿನಗಳಲ್ಲಿ ಸೇರ್ಕೋತಾರೆ. ಬಿಕಾಸ್ ಒಂದು ಕಡೆ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ, ಮತ್ತೊಂದು ಕಡೆ ಇವತ್ತು ನಿಮ್ಮ ಸಿನಿಮಾ ರಿಲೀಸು ಅಂದರೆ ಇವತ್ತು ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಅಂತ ಮೀಡಿಯಾ ಶೋ. ತಾವು ಇವಾಗ ಇಲ್ಲಿ ಪ್ರಮೋಷನ್ಸ್ನಲ್ಲಿ ಬ್ಯುಸಿ ಆಗಿದ್ರೆ ಹೇಗೆ ಸರ್? ನಿಮ್ಮ ಹಿಂದೆ ಎಲ್ಲ ಪಾತ್ರಗಳು ನೋಡೋದಾದ್ರೆ ಒಂದು ಪೊಲೀಸ್ ಪಾಪಾಗಿ ಕಾಣಿಸ್ಕೊಳ್ತಾ ಇದ್ರಿ, ಅಂದರೆ ಇತ್ತೀಚೆಗೆ ಇದೊಂಥರ ಸ್ಲೋ ಪೊಲೀಸ್ ಅಂತ ಅನ್ಸುತ್ತೆ. ಅದಕ್ಕೂ ಇದಕ್ಕೆ ಏನಾದರೂ ವ್ಯತ್ಯಾಸ ಇದೆಯಾ ಹೇಗೆ ಅಂತ? ಆ್ಯಕ್ಚುಲಿ ಈ ಬೇರೆ ಕಾಪ್ಗಳಿಗಿಂತ ಇದರ ಸ್ಪೀಡ್ ಜಾಸ್ತಿ ಇದೆ. ಯಾಕಂದರೆ ಇದರಲ್ಲಿ ಬರೀ ನನ್ನ ವಿಚಾರ ಇಲ್ಲ, ಹಲವಾರು ಬೇರೆ ವಿಚಾರಗಳು, ಅಂಶಗಳು ನನ್ನನ್ನು ಲೀಡ್ ಮಾಡ್ತಾ ಹೋಗುತ್ತೆ. ಆದರೂ ಕೂಡ ಏನಕ್ಕೆ ಕೇಂದ್ರ ಬಿಂದು ಅಂತ ಅನಿಸುತ್ತೆ ಅಂದರೆ ಇದನ್ನು ಫೇಸ್ ಮಾಡ್ತಿರೋದು ಈ ಕಾಪ್ ಒಬ್ಬನೇ. ಎಲ್ಲರ ಜೊತೆ, ಎಲ್ಲರ ಸಪೋರ್ಟ್ ಜೊತೆ ಹೀ ಈಸ್ ಸಪೋಸ್ ಟು ಲೀಡ್. ಅಂದರೆ ಅವನ ಮೇಲೆ ಜವಾಬ್ದಾರಿ ಬಿದ್ದುಬಿಟ್ಟಿದೆ ಅಂತ. ಆ್ಯಂಡ್ ತರುಣ್ ಹೇಳಿದ್ರು ಇವಾಗ ಪಾಪ ಎಲ್ಲ ಮಾಡಿದ್ರು ಅಂತ, ಬಟ್ ವಿ ವರ್ ಮೋರ್ ಎಕ್ಸೈಟೆಡ್ ಅಲ್ಲ. ದ ಹೋಲ್ ಪಾಯಿಂಟ್ ಇಸ್ ಬೀಯಿಂಗ್ ಎಕ್ಸೈಟೆಡ್ ಅಬೌಟ್ ಅ ಪ್ರಾಜೆಕ್ಟ್. ಅಂದರೆ ಯಾರು ಅದನ್ನು ಲೀಡ್ ಮಾಡ್ತಿದ್ದಾರೆ, ಇಂಡಸ್ಟ್ರಿ ಬಗ್ಗೆ, ಕಥೆ ಹೇಳೋದ್ರ ಬಗ್ಗೆ ಅದರ ಪ್ರೋಗ್ರೆಸ್ ಬಗ್ಗೆ ಬಹಳ ಕೆಲವೇ ಜನ ನಿರ್ಮಾಪಕರಾಗಲಿ ನಿರ್ದೇಶಕರಾಗಲಿ ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿರೋರು. ಅದರಲ್ಲಿ ನಮಗೆ ಬಹಳ ಆಪ್ತ ಆಗಿರೋ ತರುಣ್ ಅವರು ತಲೆ ಕೆಡಿಸ್ಕೊತಿದ್ದಾರೆ ಅಂದರೆ ನಮಗೆ ಬಹಳ ಖುಷಿ ಆಗುತ್ತೆ. ಆ್ಯಂಡ್ ಶಿವಣ್ಣ ಮಾಮನ್ ಎನರ್ಜಿ ಅಂದರೆ ಅದು ಬೆಟ್ಟದ ಮೇಲಿದೆ. ನಾವು ಅದನ್ನು ಸುಮ್ಮನೆ ನೋಡಿಕೊಂಡು ಅದರಿಂದ ನಾವು ಪ್ರೇರೇಪಿತರಾಗಬೇಕು, ಬಿಟ್ಟರೆ ಅದು ಹಾಗೆ ಇರ್ತೀವಿ ಅಂತ ಅಂದ್ಕೊಳ್ಳೋದು ಬಹಳ ಕಷ್ಟದ ಕೆಲಸ. ಬಟ್ ಅಫ್ಕೋರ್ಸ್ ರಾಕ್ಷಸ ಆಗ್ಬೋದು, ಈ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್, ಇವೆಲ್ಲ ನನಗೊಂಥರ ಥೆರಪಿ ಇದ್ದಂಗೆ. ಬೇರೆ ಹೊರಗಡೆ ನಡೀತಾ ಇರುತ್ತೆ, ಆದರೆ ಕೆಲಸ ಅಂತ ಅನ್ನೋದು ನಮಗದು ಥೆರಪಿ. ಅದು ನಮ್ಮನ್ನು ನಾವೇ ರಿಜ್ಯುಮಿನೇಟ್ ಮಾಡ್ತಾ ಇರ್ತೀವಿ, ರೀಡಿಸ್ಕವರ್ ಮಾಡ್ಕೋತಾ ಇರ್ತೀವಿ. ಅದೊಂದು ಹೀಲಿಂಗ್ ಪ್ಲೇಸ್ ನನಗದು. ಎಸ್ಪೆಷಲಿ ಈ ಥರ ವರ್ಕಿಂಗ್ ಕೆಲಸ ಮಾಡೋ ವಾತಾವರಣ ಸಿಕ್ಬಿಟ್ರಂತೂ ನಮ್ಮ ಪಾಡ್ಗದು ಹೀಲ್ ಆಗ್ತಾ ಇರುತ್ತೆ. ಕೆಲಸದ ಜೊತೆ, ಜನರ ಜೊತೆ, ಟೆಕ್ನಿಷಿಯನ್ಸ್ ಜೊತೆ, ಎಂಥೆಂಥ ಅದ್ಭುತ ಕಲಾವಿದ್ರ ಜೊತೆ ಕೆಲಸ ಮಾಡಿದೆ. ಜಹಾಂಗೀರ್ ಸರ್ ಆಗ್ಬೋದು, ಅವಿನಾಶ್ ಸರು, ಅಭಿಜಿತ್ ಸರು, ಅಪ್ಪಣ್ಣ, ಮಯೂರಿ ಅವರು. ಆಮೇಲೆ ಇನ್ನೊಬ್ಬರು ನಮ್ಮ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ರಲ್ಲ ತರುಣ್ ಅವರು, ಉತ್ತರ ಕರ್ನಾಟಕದ ಸರ್, ಅವ್ರ ಹೆಸರು ಭಾಳ ಚೆನ್ನಾಗಿದೆ. ಅವ್ರ ಹೆಸರು ನನಗೆ ಗೊತ್ತಿಲ್ಲ. ನಮ್ಮ ಸೀನಿಯರ್ ಅವರು ತುಂಬ ಚೆನ್ನಾಗಿತ್ತು ಅವ್ರ ಜೊತೆ ಕೆಲಸ ಮಾಡ್ಬೇಕಾರೆ. ಆಮೇಲೆ ಏನು ನಮ್ಮ ಜಹಾಂಗೀರ್ ಜೊತೆ ಅವರಂತ ನೀವು ಹೇಳಂಗೇ ಇಲ್ಲ, ಸೀರಿಯಸ್ ಆಗಿರೋಕ್ಕೆ ಬಿಡೋದೇ ಇಲ್ಲ ಅವರು. ಅಲ್ಲಿ ಏನೋ ಒಂದು ಕುಸರಿ ಕೆಲಸ ಮಾಡ್ತಾ ಇರ್ತಾರೆ. ನಮ್ಮದು ನಾರ್ಮಲ್ ಸೀನನ್ನು ಕೂಡ ಯಾವುದೋ ಒಂದು ಮಟ್ಟದಲ್ಲಿ ಅವರು ಒಬ್ಬ ಕಲಾವಿದ ಎಷ್ಟರ ಮಟ್ಟಿಗೆ ಎಂಗೇಜ್ ಆಗ್ಬೋದು ಅನ್ನೋದು ಅವ್ರನ್ನ ನೋಡಿ ಕಲ್ತಿದ್ದೀನಿ ನಾನು ಇದ್ರ ಮೂಲಕ. ನಾನು ಇವಾಗ ಕೊನೆ ಒಂದೆರಡು ಪ್ರಶ್ನೆ. ಈ ಒಂದಷ್ಟು ನಾವು ವಿಜುವಲ್ಸ್ಗಳು ನೋಡಿದಾಗ ಗುಡ್ ಬ್ಯಾಡ್ ಕ್ಲಿಯರ್ ಇಲ್ಲ ಅಂತ ಅನ್ಸುತ್ತೆ. ಇದೇನಾದರೂ ಇಂಟೆನ್ಷನಲ್ ಏನು? ಗುಡ್ ಬ್ಯಾಡ್ ಕ್ಲಿಯರ್ ಇಲ್ಲ ಅಂತ ನಮ್ಗೆ ಅನ್ಸುತ್ತೆ. ಇದೇನಾದರೂ ಇಂಟೆನ್ಷನಲ್ ಏನು? ಅದೇ ಅಲ್ವಾ, ನಿಮ್ಗೆ ಎನಿ ಕ್ರೈಮ್ ಥ್ರಿಲ್ಲರ್ ಅಥವಾ ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ಸ್ ಬಂದಾಗ ಇಟ್ ಈಸ್ ಗುಡ್ ವರ್ಸಸ್ ದಿ ಬ್ಯಾಡ್ ಅಥವಾ ಗುಡ್ ವರ್ಸಸ್ ದಿ ಇವಿಲ್ ಅಂತಾನೆ ಇರುತ್ತೆ. ಇಟ್ ಈಸ್ ಆಲ್ ರನ್ನಿಂಗ್ ಆನ್ 3 ಥಿಂಗ್ಸ್. ಸ್ಕ್ರಿಪ್ಟ್ ಮಾಡ್ತೀವಿ ಅಂದಾಗಲೂ ಅಥವಾ ಕನ್ವೆ ಮಾಡ್ತೀವಿ ಅಂತಂದಾಗಲೂ ನಮ್ಗೆ ಗೊತ್ತಿರೋ ಥರ 3 ಅಂಶ ಇರುತ್ತೆ. ಹೂ, ಹೌ, ವೈ. ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಹೆಂಗೆ ಮಾಡಿದ್ರು, ಇಷ್ಟೇ ಇರೋದು. ಇಷ್ಟು ಸುತ್ತನೇ ಸುತ್ತಬೇಕು ನಾವು. ಕೆಲವೊಂದ್ಸತಿ ಏನು ಮಾಡ್ತೀವಿ, ಯಾರು ಮಾಡಿದ್ರು ಅಂತ ತೋರಿಸ್ಬಿಟ್ಟಿರ್ತೀವಿ, ಹೆಂಗೆ ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋದೇ ಕ್ವಶನ್. ಇನ್ನೊಂದ್ಸತಿ ಹೆಂಗೆ ಮಾಡಿದ್ರು ತೋರಿಸ್ಬಿಟ್ಟಿರ್ತೀವಿ, ಯಾರು ಮಾಡಿದ್ರು ಅನ್ನೋದು ಕ್ವಶನ್ ಇರುತ್ತೆ. ಸೊ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ದಿಸ್ 3. ಅದೇ 3 ಇರುತ್ತೆ. ಸೊ ಹಾಗಾಗಿ ನಾವು ನಿಮಗೆ ಗುಡ್ ಯಾರು ಬ್ಯಾಡ್ ಯಾರು ಅಂತ ಗೊತ್ತಾಗಲ್ಲ. ಯಾಕೆ ಅಂತಂದ್ರೆ ಬಿಕಾಸ್ ಆಫ್ ದಿಸ್ 3. ಸೊ ಇದರಲ್ಲಿ ತುಂಬ ಅದೇ ಇಂಟ್ರೆಸ್ಟಿಂಗ್ ಇದೆ. ಇದರಲ್ಲಿ ಹೂ ಅನ್ನೋದು ಇದೆ, ಹೌ ಅನ್ನೋದು ಬರುತ್ತೆ, ವೈ ಅನ್ನೋದು ಬರುತ್ತೆ. ಇದು 3 ಇನ್ಕಾರ್ಪೊರೇಟ್ ಮಾಡೋದು. ಹೌ ಡು ಯು ಅಂಡರ್ಸ್ಟ್ಯಾಂಡ್ ದ ಪಲ್ಸ್ ಆಫ್ ಆಡಿಯನ್ಸ್ ಅಲ್ಲಿ ಇಷ್ಟು? ಬಿಕಾಸ್ ಏನಕ್ಕಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲೂ ಕೂಡ ಇವಾಗ ನಾವು ನಿಮ್ಮ ಸಿನಿಮಾಗಳು ನೋಡಿದ್ರೆ ಕಣ್ಣು ಮಿಟಿಕ್ಸೋದೇ ಇಲ್ಲ, ಲೈಕ್ ಅಷ್ಟು ಇದಾಗಿದೆ. ಸೊ ರಾಘವ್ ಸರ್ ಹೇಳ್ಬೋದು ತಾವು? ಏನು ನಾನು ತರುಣ್ಗೋಸ್ಕರ ಮಾತಾಡ್ತೀನಿ. ಯಾಕಂದರೆ ತರುಣ್ ಅವ್ರನ್ನ ನಾವು ಭಾಳ ಹತ್ರ ನೋಡಿರೋದ್ರಿಂದ ತರುಣ್ ಇಸ್ ಎ ಫ್ಯಾಂಟಾಸ್ಟಿಕ್ ಆಡಿಯನ್ಸ್ ಇನ್ ದ ಫಸ್ಟ್ ಪ್ಲೇಸ್. ಒಂದು ಸಿನಿಮಾನ ನೋಡಿದಾಗ ಆಡಿಯನ್ಸ್ ಆಗಿ ಎಂಜಾಯ್ ಮಾಡ್ತಾರಲ್ಲ, ಆವಾಗ ಇವಾಗ ಅವ್ರ ಸಿನಿಮಾ ಅವರೇ ಒಬ್ಬರು ಆಡಿಯನ್ಸ್ ಆಗಿ ಕಥೆನ ಅವರು ಕನ್ಸೆಪ್ಚುಲೈಸ್ ಮಾಡಿದಾಗ ಅದನ್ನೊಬ್ಬ ಆಡಿಯನ್ಸ್ ಆಗಿ ಕೇಳ್ತಾರೆ.
ಇವು ತರುಣ್ ಬರೀ ಕೇಳೋದಿಲ್ಲ, ನೋಡ್ತಾರೆ, ಸಿನಿಮಾನ ಆಲ್ರೆಡಿ ನೋಡ್ತಾರೆ. ಅಂದರೆ ಆಡಿಯನ್ಸಾಗಿ ಕೂತ್ಕೊಂಡು ತಮ್ಮ ಕೇಪಬಿಲಿಟೀಸಲ್ಲಿ ಏನಿದೆ, ಆ ಸ್ಕ್ರಿಪ್ಟ್ಗೆ ಅಂತ ಒಂದು ಕೇಪಬಿಲಿಟಿ ಇರುತ್ತೆ, ಆ ಕೇಪಬಿಲಿಟಿ ಮೇಲೇ ಸಿನಿಮಾ ಮಾಡಬೇಕು. ಅದು 100 ಕೋಟಿ 20 ಕೋಟಿ ಮಾಡಬೇಕು ಅಂತಲ್ಲ, ಕೋಟಿಗಳು ಅಲ್ಲಿಗೆ ನಾನು ಅಲ್ಲಿಗೆ ಕೋಟಿಗೆ ಮೌಲ್ಯ ನಾನು ಬೆಲೆ ಕೊಡಲ್ಲ. ನಾನು ಬೆಲೆ ಕೊಡೋದೇ ಆ ಸ್ಕ್ರಿಪ್ಟ್ಗೆ, ಅದರ ಐಡಿಯಾಗೆ, ಒಬ್ಬ ಆಡಿಯನ್ಸ್ನ ಎಷ್ಟು ಎಂಗೇಜ್ ಮಾಡುತ್ತೆ. ಇವಾಗ ಎಲ್ಲರೂ ಹೇಳ್ತಾರೆ ಆಡಿಯನ್ಸ್ ಬರ್ತಿಲ್ಲ. ಸುಳ್ಳು. ಆಡಿಯನ್ಸ್ ಬರ್ತಿದ್ದಾರೆ, ಕರೆಸ್ತಾ ಇದ್ದೀವಾ ಅನ್ನೋದು ಭಾಳ ಮುಖ್ಯ ಆಗುತ್ತೆ ನನಗೆ. ಇದು ನಿಮ್ಮ ಹತ್ರ ಮಾತಾಡೋಕೆ ಮುಂಚೆ ನಾನು ತರುಣ್ ಕೂತ್ಕೊಂಡು ಸುಮಾರು ಮಾತಾಡ್ತಾ ಇದ್ವಿ. ಒಂದು ಭಾಳ ಅದ್ಭುತವಾದ ವಿಚಾರ ಹೇಳಿದ್ರು ತರುಣ್, ಅದು ಅವ್ರ ಬಾಯಲ್ಲೇ ಹೇಳ್ಬೇಕು, ಚೆನ್ನಾಗಿರುತ್ತೆ. ಬೆಕ್ಕಿಗೆ ಹಾಲು ಕುಡಿಸಿದ ಹೇಳಪ್ಪ. ಇಲ್ಲಾಂದ್ರೆ ಶುಡ್ ನಾಟ್ ಬ್ಲೇಮ್ ದಿ ಆಡಿಯನ್ಸ್. ನಾವು ಸ್ಕೂಲಲ್ಲಿ ಇರ್ಬೇಕಾದ್ರೆ ತಲೆಯಲ್ಲಿ ರಾಮಕೃಷ್ಣ ಕತೆ ಹೇಳೋದು, ಒಂದ್ಸತಿ ಬೆಕ್ಕಿಗೆ ಬಿಸಿ ಹಾಲು ಕುಡಿಸ್ಬಿಡ್ತಾರೆ, ಅದು ಮತ್ತೆ ಹಾಲು ಕಂಡ್ರೆ ಭಯ ಪಡುತ್ತೆ, ಕುಡಿಯೋದೇ ಇಲ್ಲ. ಹಂಗೆ ನಾವು ಜನಕ್ಕೆ ಅವ್ರಿಗೆ ಇಷ್ಟ ಆಗದೆ ಇರುವಂತ ಪ್ರಾಡಕ್ಟ್ಗಳನ್ನ ಕೊಟ್ಟು ಅವ್ರ ನಂಬಿಕೆ ಕಳ್ಕೊಂಡ್ಬಿಟ್ರು ನಮ್ಮ ಮೇಲೆ. ಸೊ ನೀವು ಮತ್ತೆ ನಂಬಿಕೆಗೆ ಏನು ಮಾಡಬೇಕು ಅನ್ನೋದಕ್ಕೆ ಎಷ್ಟು ಟೈಮ್ ತಗೋಬೇಕು? ಇವಾಗ ನಂಬಿಕೆ ಹೋಯ್ತು ಅಂತಂದ್ರೆ ಮತ್ತೆ ಅದು ಹೋಗೋದಕ್ಕೆ ತುಂಬಾ ಕಮ್ಮಿ ಟೈಮ್ ಬೇಕಾಗುತ್ತೆ, ಗಳಿಸ್ಬೇಕು ಅಂದ್ರೆ ಜಾಸ್ತಿ ಟೈಮ್ ಬೇಕು. ಸೊ ಹಂಗಾಗಿ ಇಟ್ ಈಸ್ ನಮ್ಮ ಕಡೆನ ಫಾಲ್ಟ್ ಇದೆ, ನಾವು ಜನಕ್ಕೆ ನಾವು ಹೇಳಕ್ಕೆ ಆಗಲ್ಲ. ಆಮೇಲೆ ಮೊದಲಾದ್ರೆ ಏನಾಗ್ತಿತ್ತು, ಅವರಿಗೆ ಆಪ್ಷನ್ಸ್ಗಳು ಕಮ್ಮಿ ಇತ್ತು. ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಅದೊಂದೇ ಇತ್ತು. ಇವತ್ತು ಮೊಬೈಲಲ್ಲಿ ಅಷ್ಟು ಆಪ್ಷನ್ಸ್ ಬಂದಿದೆ. ಇವತ್ತು ಸೋಷಿಯಲ್ ಮೀಡಿಯಾ ಅವ್ರಿಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದೆ, ಟೆಲಿವಿಷನಲ್ಲಿ ಎಂಟರ್ಟೈನ್ಮೆಂಟ್ ಇದೆ, ಈ ಕ್ರಿಕೆಟ್ ಅಂತ ಸ್ಪೋರ್ಟ್ಸ್ ಅಲ್ಲಿ ಎಂಟರ್ಟೈನ್ಮೆಂಟ್ ಇದೆ, ಎಲ್ಲ ತೆಗೆದ್ರು ಎಂಟರ್ಟೈನ್ಮೆಂಟ್ ಇದೆ ಗೊತ್ತಾ. ಅದ್ರ ಮಧ್ಯದಲ್ಲಿ ಅವ್ರು ಯಾವುದೋ ವೆಬ್ ಸೀರೀಸು ಸಿನಿಮಾ ನೋಡಬೇಕು ಅಂದರೆ ವೆರಿ ಚಾಲೆಂಜಿಂಗ್ ಇಟ್ ಈಸ್. ಸೊ ಈ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಮಾತ್ರ ಈ ಥರದೊಂದು ಸಿಚುವೇಶನ್ ಆಗಿ ಬಂದಿದೆ. ಜನ ಬರ್ತಿಲ್ಲ, ಜನ ಖಂಡಿತವಾಗ್ಲೂ ಇಲ್ಲ. ನೀವು ಒಳ್ಳೆ ಪ್ರಾಡಕ್ಟ್ ಕೊಡಿ, ಅವ್ರು 100% ಬಂದು ನೋಡ್ತಾರೆ. ಅದು ಒಳ್ಳೆ ಪ್ರಾಡಕ್ಟ್ ಕೊಟ್ಟಿದ್ದೀವಲ್ಲ, ಫುಲ್ ಬಂದ್ಬಿಡ್ಬೇಕು ಅಂತ ನೀವು ಒಂದ್ಸತಿ ಹೇಳಿದ್ರೆ ಆಗಲ್ಲ. ಇದನ್ನ ಕನ್ಸಿಸ್ಟೆಂಟ್ ಆಗಿ ಕೊಡ್ತಾ ಹೋಗ್ಬೇಕು. ನಾವು ಕನ್ಸಿಸ್ಟೆಂಟ್ ಆಗಿ ಕೊಡ್ತಾ ಹೋದ್ರೆ ದೆನ್ ಯು ಸ್ಟಾರ್ಟ್ ಬಿಲೀವಿಂಗ್ ಇಟ್. ಆಮೇಲೆ ನೀವು ಒಂದ್ ಸ್ವಲ್ಪ ಅಬೋ ಆವರೇಜ್ ಏನಾರು ಮಾಡಿದ್ರು ಕೂಡ ನಂಬಿಕೆಯಿಂದ ಎತ್ಬಿಡ್ತಾರೆ, ನಂಬಿಕೆಯಿಂದ ಬರ್ತಾರೆ. ಏನು ಅಂದ್ರೆ ನೀನು ತುಂಬಾ ಚೆನ್ನಾಗಿ ಮಾಡಿದ್ರೆ ಮಾತ್ರ ಅಂದ್ರೆ ಅವನನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ ಬರ್ತಾರೆ. ಸೊ ಆ ಸ್ಥಿತಿನಲ್ಲಿ ನಾವಿದ್ದೀವಿ. ಸೊ ಇಟ್ ಇಸ್ ಆಲ್ಸೋ ಅ ಫೇಸ್. ಇವಾಗ ಚೆನ್ನಾಗಿರೋದು ಏನೋ ಬರ್ತಾ ಇದೆ, ಜನ ಇಷ್ಟಪಡ್ತಿದ್ದಾರೆ. ಸೊ ಹಂಗೆ ಕಂಟಿನ್ಯೂ ಆಗ್ತಾ ಹೋಯ್ತು ಅಂದ್ರೆ ಸ್ಟಾರ್ಟ್ ಲವ್. ಇವಾಗ ವೆಬ್ ಸೀರೀಸ್ ಆದ್ರೂ ಕೂಡ ನಿಮಗೆ ಅಯ್ಯನ ಮನೆ ಇಷ್ಟಪಟ್ಟರು, ಅಲ್ಲಿಂದ ಶೋಧ ಅಂತ ಮಾರಿಗಳು. ಸೊ ಅದು ಒಂದೊಂದೇ ಹೆಜ್ಜೆ ಸ್ಟೆಪ್ ಹಿಡ್ತಾ ಬಂದಿದ್ದಕ್ಕೆ ಇವತ್ತು ನಮ್ಗೆ ಈ ತರ ಒಂದು ರೆಸ್ಪಾನ್ಸ್ ಇರುತ್ತೆ ನಿಮ್ಗೆ, ಅಲ್ವಾ? ಸೊ ಯು ಹ್ಯಾವ್ ಟು ಸ್ಟಾರ್ಟ್ ಸಮಥಿಂಗ್. ಸಿನಿಮಾಗಳು ಅಷ್ಟೇ ಸರ್, ಇವಾಗ ಒಲವಾರ ಅನ್ನೋದೆಲ್ಲ ಚೆನ್ನಾಗಿ ಹೌದು, ಎನಿ ಸಿನಿಮಾ ಫಾರ್ ದಟ್ ಮ್ಯಾಟರ್. ನಿಮಗೆ ಲಾಸ್ಟ್ ಇಯರ್ ಕೂಡ ನಿಮಗೆ ಮಾದೇವ ಒಂದು ಪಿಕ್ಚರ್, ನಿಮಗೆ ಚೂಮಂತರ್ ಅಂತ ಒಂದು ಬಂದಿತ್ತು, ನಿಮ್ಗೆ ಎಕ್ಕ ಆಗಿರ್ಬೋದು, ಸೂಫ್ರಮ್ಸು, ಏಳುಮಲೆ, ಕಾಂತಾರ. ಸೊ ಒಂದೊಂದು ನಿಮ್ಗೆ ಬಿಲ್ಡ್ ಮಾಡ್ತಾ ಇದ್ದಕ್ಕೆ ಸ್ವಲ್ಪ ಆಡಿಯನ್ಸ್ ಬರಕ್ಕೆ ಶುರು ಮಾಡ್ತಾರೆ ನಿಮಗೆ, ಅಲ್ವಾ? ಸೊ ಯು ಹ್ಯಾವ್ ಟು ಬಿಲ್ಡ್ ದಟ್. ಈಗ ನಿಮ್ಗೆ ನೋಡಿ ಸೀತಾರಾಮ್ ಯಾಕೆ ಅಂತ ಆಟೋಮೆಟಿಕಲಿ ಅವ್ನ ನಂಬಿಕೆ ಫಸ್ಟ್ ಪಾರ್ಟ್ ಚೆನ್ನಾಗಿತ್ತು, ನಮ್ಗೆ ಇಷ್ಟ ಆಗಿತ್ತು, ಏನಿಲ್ಲ ಅಂದ್ರೆ ಚೆನ್ನಾಗಿರುತ್ತೆ ಅನ್ನೋಕ್ಕೆ ಒಂದು ಬಿಲ್ಟ್ ಇನ್ ಆಡಿಯನ್ಸ್ ಅದು ಆಲ್ರೆಡಿ ಫಿಕ್ಸ್ಡ್, ಅಲ್ವಾ? ಸೊ ದಟ್ ಈಸ್ ದ ಟ್ರಸ್ಟ್ ಅಂತ ಹೇಳ್ತಾರೆ. ನಾನು ಏನೋ ಸಡನ್ ಆಗಿ ಬೇರೆನೆ ಅಂತ ಹೇಳೋದಕ್ಕೂ ಇದೇ ಫ್ಯಾಮಿಲಿ, ಇದೇ ಟೀಮು, ಇದೇ ತರದ್ದು ಸೆಕೆಂಡ್ ಕೇಸ್ ಅಂತ ಇದ್ದಂಗೆ ನನಗೆ ನಂಬಿಕೆ ಒಂದು 50% ನಾನು ಆಲ್ರೆಡಿ ಅವ್ನ ತಲೆಯಲ್ಲಿ ಫಿಕ್ಸ್ ಆಗಿರ್ತಾರೆ, ಸರಿನಾ? ಸೊ ಯು ಹ್ಯಾವ್ ಟು ಬಿಲ್ಡ್ ದಟ್ ಟ್ರಸ್ಟ್. ಎಕ್ಸಾಕ್ಟ್ಲಿ. ಕೊನೆಯ ಪ್ರಶ್ನೆ, ಈ ಕ್ರೊಕೊಡೈಲ್ ಏನು ತೋರಿಸಿದ್ದೀರಾ, ಇದ್ರ ಅಂದ್ರೆ ಮಳೆ ಬಂತು ಮಳೆ ಅನ್ನೋ ಒಂದು ಸಿನಿಮಾ ನಮಗೆ ನೆನಪಾಗುತ್ತೆ. ಈ ಎಳೆನ ಪ್ರಾಬಬ್ಲಿ ಅಂದ್ರೆ ಪ್ಲಾಂಟ್ ಮಾಡಿರೋ ಉದ್ದೇಶ ಈ ಒಂದು ಸೀರೀಸ್ ನಲ್ಲಿ ಇಲ್ಲ ನಮ್ಗೆ ಅದರದ್ದು ಏನೋ ಕನೆಕ್ಟೆಡ್ ಅದೇ ಹೇಳಿದ ನಿಮಗೆ. ಆ ಕಡೆ ಆ ಭಾಗದಲ್ಲಿ ಕ್ರೊಕೊಡೈಲ್ ಅಟ್ಯಾಕ್ಸ್ ತುಂಬಾ ಕಾಮನ್ ಆಗಿದೆ, ನಾವು ಪೇಪರ್ಗಳಲ್ಲಿ ಓದಿದೀವಿ. ಸೊ ಅದನ್ನ ಹೆಂಗೆ ಅಡಾಪ್ಟ್ ಮಾಡ್ಕೋಬಹುದು ಅನ್ನೋ ಥಾಟ್ ಪ್ರೊಸೆಸ್ ಬಂದಿದ್ದೇನೆ ಇದಕ್ಕೆ ಮೂಲ ಇದೆ ಹೊರತು ಮಳೆ ಬಂತು ಮಳೆ ಅವತ್ತಿನ ಟೈಮ್ಗೆ ತುಂಬಾ VFX ಅದೆಲ್ಲ ಇಲ್ದೇನೆ ಒಂದು ಅದ್ಭುತವಾದಂತ ಒಂದು ಸಿನಿಮಾನ ಕನ್ವಿನ್ಸ್ ಮಾಡಿದ್ರು, ಮೊಸಳೆನ ತಗೊಂಡ್ಬಂದು ಕನ್ವಿನ್ಸ್ ಮಾಡಿದ್ರು. ಇವತ್ತು ನಮ್ಗೆ ಸ್ವಲ್ಪ ಎಲ್ಲ ಫೆಸಿಲಿಟೀಸ್ ಎಲ್ಲ ಅಡ್ವಾಂಟೇಜ್ ಇರೋದಕ್ಕೋಸ್ಕರ ನಾವು ಚೂರು ಬೇರೆ ಮಾಡಿದ್ವಿ. ಓನ್ಲಿ ದ ಎಲಿಮೆಂಟ್ ಮೇಟ್ ಬಿ ಸೇಮ್, ಬಟ್ ಏನು ಕನೆಕ್ಟೆಡ್ ಖಂಡಿತವಾಗ್ಲೂ ಇಲ್ಲ. ಎಸ್ ಸರ್, 20ನೇ ತಾರೀಕು ಪ್ರೀಮಿಯರ್ ಆಗ್ತಿದೆ ZEE5 ನಲ್ಲಿ. ಸೊ ಏನು ಹೇಳ್ತಾರೆ ನಮ್ಮ ಆಡಿಯನ್ಸ್ಗೆ? ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಕ್ರೈಮ್ ಥ್ರಿಲ್ಲರ್ಸ್ ಯಾರು ಎಂಜಾಯ್ ಮಾಡ್ತಾರೆ ಅವ್ರಿಗೆಲ್ಲರಿಗೂ ತುಂಬ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಇದು. 7 ಎಪಿಸೋಡ್ಸ್ ಆ್ಯಂಡ್ ತುಂಬ ಲೆಂತ್ ವೈಸು ಅಲ್ಲ, ಒಂದು 25 ಮಿನಿಟ್ಸ್ ಆ್ಯಂಡ್ ಆವ್ರೇಜ್ ಅಲ್ಲಿ ಇರುತ್ತೆ. ನಿಮಗೆ ಹಿಂಗೆ ಕುತ್ಕೊಂಡ್ರೆ ಐ ಥಿಂಕ್ 1.5 hours 2 hours ಹೆಂಗೆ ಹೋಯ್ತು ಅಂತ ಗೊತ್ತಾಗಲ್ಲ ನಿಮಗೆ. ಆ ಥರದ್ದು ಒಂದು ಬಿಂಜ್ ವಾಚ್ ಮಾಡೋ ಥರ ಕೆಪಾಸಿಟಿ ಇರುವಂಥ ಒಂದು ವೆಬ್ ಸೀರೀಸ್. ಅಮೇಝಿಂಗ್ ಟೀಮ್, ಸುಹಾನ್ ಅಂತ ನನ್ನ ಜೊತೆ ವರ್ಕ್ ಮಾಡ್ತಿದ್ದವರು, ಹಿಸ್ ಡೈರೆಕ್ಟೆಡ್ ದಿಸ್ ಆ್ಯಂಡ್ ಬ್ಯೂಟಿಫುಲ್ ಸ್ಟಾರ್ ಕ್ಯಾಸ್ಟು, ಸ್ಕ್ರಿಪ್ಟ್ ವೈಸ್ ಎವ್ರಿಥಿಂಗ್. ಆ್ಯಂಡ್ ಒಂದು ವರ್ಲ್ಡೇ ನಿಮ್ಗೆ ಇಷ್ಟ ಆಗ್ತಾ ಹೋಗುತ್ತಿದ್ದು, ಒಂದು ನಾರ್ತ್ ಕರ್ನಾಟಕ ಸೆಟಪ್, ಆ ವರ್ಲ್ಡೇ ನಿಮಗೆ ಇಷ್ಟ ಆಗ್ತಾ ಹೋಗುತ್ತೆ. ಸೊ ಫಾರ್ ಶೂರ್ ಇಟ್ ವಿಲ್ ನಾಟ್ ಡಿಸಪಾಯಿಂಟಿಂಗ್.
ನಾವು ಸೆಕೆಂಡ್ ಸೀರೀಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಮೊದಲನೇ ಸೀರೀಸು ಜನ ಆಡಿಯನ್ಸ್ಗೆ ಅಷ್ಟೇ ಹೇಳೋದು, ನಾವು ಆ್ಯಸ್ ಎ ಟೀಮ್ ವೇಟಿಂಗ್ ಫಾರ್ ದ ಸೆಕೆಂಡ್ ಸೀರೀಸ್. ಸೊ ಸೆಕೆಂಡ್ ಸೀಸನ್. ಹಾಂ, ಸೊ ಫಸ್ಟ್ ಸೀಸನ್ 20th ಬರುತ್ತೆ. ಒಂದ್ಸಲ ಶುರು ಮಾಡಿ ಮುಗಿಸೋವರೆಗೂ ನೋಡ್ತೀರಾ. ಆಮೇಲೆ ಒನ್ ಮೋರ್ ಇಂಟ್ರೆಸ್ಟಿಂಗ್ ಥಿಂಗ್ ಇಸ್ ವಿ ವುಡ್ ಫೀಲ್ ಲೈಕ್ ರಿಪೀಟಿಂಗ್ ದ ಸೀಸನ್, ವಿ ವುಡ್ ಲೈಕ್ ಟು ರಿಪೀಟ್ ದ ಎಪಿಸೋಡ್ಸ್. ಆ ಥರ ಇದೆ ಅದರ ಸೀನ್ ಕನ್ಸ್ಟ್ರಕ್ಷನ್ ಆಗಲಿ, ಅದರ ಸಣ್ಣ ಪುಟ್ಟ ಹ್ಯೂಮರ್ ಆಗಲಿ, ಅದೇನದು ಜೋಕ್ ಅಂತ ಮತ್ತೆ ಕೇಳಬೇಕು ಅಂತ ಆ ಥರ ಇದೆ. ನಾನು ತರುಣ್ ಸರ್ನ ಕೇಳೋಣ ಅಂತ ಅನ್ಕೊಂಡೆ ಆ್ಯಕ್ಚುಲಿ. ಅಂದರೆ ಈ ಸೀಸನ್ ಏನೋ ಸಕ್ಸಸ್ ಅದೇ ಪ್ರಾಬಬ್ಲಿ ನೆಕ್ಸ್ಟ್ ಸೀರೀಸ್ಗೆ ತಾವು ಅಂದರೆ ಮುಂದೆ ಹೋಗ್ತೀರಾ ಹೇಗೆ ಅಂತ ಪ್ರೊಡ್ಯೂಸ್ ಮಾಡೋದಕ್ಕೆ? ಅಲ್ಲ, ನಾನು ಐ ಆಮ್ ಆಲ್ವೇಸ್ ಓಪನ್ ಫಾರ್ ಎನಿ ನ್ಯೂ ಥಿಂಗ್. ನಾನು ಅಷ್ಟೇ ಅಂತಲ್ಲ, ಒಂದು ಚಾನೆಲ್ ಕೂಡ ಅದಕ್ಕೆ ಸಪೋರ್ಟಿವ್ ನಿಂತ್ಕೊಳುತ್ತೆ. ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ZEE5 ಥರದ್ದು ಅವ್ರಿಗೂ ಧೈರ್ಯ ಬರುತ್ತೆ. ಓಕೆ, ಜನ ನೋಡ್ತೀರ ಅಂದರೆ ನೆಕ್ಸ್ಟ್ ಇದನ್ನ ಒಂದೊಂದೇ ರೈಸ್ ಮಾಡ್ತಾ ಹೋಗ್ತಾರೆ. ಐ ಥಿಂಕ್ ಚೆನ್ನಾಗಿ ಆಗ್ತಾ ಹೋಯ್ತು ಅಂದರೆ ಈಗ ನಾವೇನು ಅದರ್ ಲ್ಯಾಂಗ್ವೇಜಲ್ಲಿ ಬಿಗ್ ಕ್ಯಾನ್ವಾಸಲ್ಲಿ ಏನು ನೋಡ್ತಾ ಇದ್ದೀವಿ ಅಲ್ಲಿವರೆಗೂ ರೀಚ್ ಆಗೋಷ್ಟು ಪೊಟೆನ್ಷಿಯಲ್ ನಮಗೂ ಇರುತ್ತೆ. ಸೊ ಇದೆಲ್ಲ ಒಂದೊಂದು ಹೆಜ್ಜೆ, ಇದನ್ನ ಸಪೋರ್ಟಿವ್ ಆಗ್ತಿದ್ದಂಗೆ ಅಲ್ಲಿಗೆ ಹೋಗೋದಕ್ಕೆ ದಾರಿ ಮಾಡ್ಕೊಡುತ್ತೆ. ಕೆಲವೊಬ್ಬರೇ ಒಂದು ಮಾತು ಹೇಳ್ತಾರೆ ಆ್ಯಕ್ಚುಲಿ, ಇದು ಜಾಸ್ತಿ ಸೀಸನ್ಸ್ಗಳು ಜಾಸ್ತಿ ಎಪಿಸೋಡ್ಸ್ಗಳು ಬರೋದ್ರಿಂದ ಎಲ್ಲೋ ಒಂದು ಕಡೆ ಆಡಿಯನ್ಸ್ ಪೇಷನ್ಸನ್ನು ಟೆಸ್ಟ್ ಮಾಡುತ್ತೆ ಯೂಶಲಿ ಸೀರೀಸು, ಬಿಕಾಸ್ ಅದನ್ನ ನೋಡೋ ಜನರೇ ಬೇರೆ ಒಂದಷ್ಟು ಆಡಿಯನ್ಸ್. ಸೊ ಇದು ನಿಮಗೆ ರಿಸ್ಕ್ ಅಂತ ಅನ್ನಿಸ್ಲಿಲ್ಲ? ಇಲ್ಲ, ಅದಕ್ಕೇನು ಹೇಳ್ತಾರೆ, ಯೂಶಲ್ಲ ಕೆಲವೊಂದು ವೆಬ್ ಸೀರೀಸ್ ಎಲ್ಲ 50 ನಿಮಿಷ 55 ನಿಮಿಷ ಒಂದೊಂದು ಎಪಿಸೋಡ್ ಇರುತ್ತೆ. ನಾವು ಇದು ಬರೀ 25 ಮಿನಿಟ್ಸ್ ಆವ್ರೇಜ್, ಅದು 23 ಇದೆ, 25 ಇದೆ, 26 ಆವ್ರೇಜ್ ಆಫ್ 25 ಮಿನಿಟ್ಸ್ ಪರ್ ಎಪಿಸೋಡ್ ಇದೆ. ಸೊ ನಿಮಗೆ 7 ಎಪಿಸೋಡ್ 2 ಒಂದು ಸಿನಿಮಾ ಅಷ್ಟೇ ಇರುತ್ತೆ ನಿಮಗೆ ಟೋಟಲ್ ಮಾಡಿದ್ರೆ. ನೀವು ಒಂದು ಸಿನಿಮಾ ಟೈಮಿಂಗ್ ಏನಿತ್ತು, ಸೊ ನಿಮ್ಗೆ ಗೊತ್ತೇ ಆಗಲ್ಲ. ಆ್ಯಂಡ್ ಅದು ಚೆನ್ನಾಗಾದ್ರೆ ಮಾತ್ರ ನೆಕ್ಸ್ಟ್ ಸೀಸನ್ಸ್ಗೆ ಹೋಗೋದು ನಾವು. ಸೊ ನಿಮಗೆ ಚೆನ್ನಾಗಿದೆ ಅಂತಂದರೆ ಆಟೋಮೆಟಿಕ್ ಹೇಳಿದ್ರಲ್ಲ, ಪಾರ್ಟ್ 2 ಹೆಂಗೆ ಅದಕ್ಕೆ ಎಕ್ಸೈಟೆಡ್ ಆಗಿರ್ತಾರೆ ಆಡಿಯನ್ಸ್. ಸೊ ಇದು ಎಕ್ಸೈಟ್ಮೆಂಟ್ ಕ್ಯಾರಿ ಆಗಿ ಆಗ್ಬಿಡುತ್ತೆ. ಸೊ ಇಟ್ ವಿಲ್ ನಾಟ್ ತುಂಬ ನಿಮಗೆ ಹೆವಿ ನೋಡ್ತಾ ಇದೀವಿ ಅಂತ ಅನ್ಸಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್, ನನಗೆ ತುಂಬ ಖುಷಿ ಆಯಿತು ನೀವು ಒಟ್ಟಿಗೆ ಮಾತಾಡಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್, ಹಿಟ್ಟಾಗಲಿ ಸರ್ ಇದು. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಬಿಕಾಸ್ ಇವಾಗ ನಾನು ಹೇಳಿದ್ರೆ ಇವಾಗ ಯೂಶಲಿ ನಾನು ತರುಣ್ ಸರ್ ಮಾತಾಡ್ಸೋಕ್ಕೆ ತುಂಬ ಖುಷಿ ಪಡ್ತೀನಿ. ಪ್ರಾಬಬ್ಲಿ ದಿಸ್ ಮೈ ಫಸ್ಟ್ ಇಂಟರ್ವ್ಯೂ ಆ್ಯಕ್ಚುಲಿ. 7 ಮರೆಯಿಂದ ಕಾಯ್ತಾ ಇದ್ದೆ ನಾನು, ಅವಾಗ ನನಗೆ ಆ್ಯಕ್ಚುಲಿ ಸಿಕ್ಕಿರಲಿಲ್ಲ ಸರ್, ಫುಲ್ ಬ್ಯುಸಿ ಇದ್ರು. ಅದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.